ಭಾದ್ರಪದ ಮಾಸದಲ್ಲಿ ಈ 4 ವಸ್ತುಗಳನ್ನು ತುಳಸಿಗೆ ಅರ್ಪಿಸಿದರೆ ಅಷ್ಟ ಐಶ್ವರ್ಯ. ಇವುಗಳನ್ನು ಅರ್ಪಿಸಿದರೆ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತದೆ. ಈ ಕಾರಣಕ್ಕಾಗಿ ಜನರು ಆಯಾ ಸಮಸ್ಯೆಗೆ ಅನುಗುಣವಾಗಿ ಆಯಾ ದೇವರ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ಮಾಡುತ್ತಾರೆ. ಜನರು ಹೆಚ್ಚಾಗಿ ಪೂಜಿಸುವ ದೇವರು ಮತ್ತು ದೇವತೆಗಳಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಪ್ರಮುಖಳು. ಯಾರು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೋ ಅವರು ತಮ್ಮ ಮನೆಯಲ್ಲಾಗಿರಬಹುದು ಅಥವಾ ಜೀವನದಲ್ಲಾಗಿರಬಹುದು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆ ಇದೆ. ಅದೇ ರೀತಿ ತುಳಸಿ ಕೆಲವು ಲಕ್ಷ್ಮೀ ದೇವಿಯ ಸಂಕೇತವಾಗಿದೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಹೇಗೆ ಸಂಪತ್ತು ಆಗಮಿಸುತ್ತದೆಯೋ ಹಾಗೆ ತುಳಸಿಯನ್ನು ಪೂಜಿಸುವುದರಿಂದಲೂ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಪ್ರಸ್ತುತ ಶ್ರಾವಣ ಮಾಸ ಮುಕ್ತಾಯಗೊಂಡು ಭಾದ್ರಪದ ಮಾಸ ಆರಂಭವಾಗಿದೆ. ತುಳಸಿಗೆ ಕೆಲವು ವಸ್ತುಗಳನ್ನು ಅರ್ಪಿಸಬೇಕು. ಅದು ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಭಾದ್ರಪದ ಮಾಸದಲ್ಲಿ ನಾವು ತುಳಸಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು ಎಂದು ನೋಡೋಣ. 1. ಕರ್ಪೂರ. ಭಾದ್ರಪದ ಮಾಸದಲ್ಲಿ ಕರ್ಪೂರವನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿಟ್ಟು ಪುಡಿ ಮಾಡಿ ನಂತರ ಈ ಪುಡಿಯನ್ನು ಪ್ರತಿದಿನ ಸಂಜೆ ತುಳಸಿ ಗಿಡಕ್ಕೆ ಅರ್ಪಿಸಿ. ಈ ರೀತಿ ತುಳಸಿಗೆ ಕರ್ಪೂರದ ಪುಡಿಯನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಯಾವುದೇ ರೀತಿಯಾದ ದೋಷವಿದ್ದರೂ ಅದು ನಿವಾರಣೆ ಆಗುತ್ತದೆ. ಇಲ್ಲಿ ನೀವು ಗಮನಿಸಬೇಕಾದ ಪ್ರಮುಖ ವಿಷಯವೇನೆಂದರೆ ಸ್ನಾನ ಮಾಡಿ ಶುದ್ಧವಾದ ಬಳಿಕವೇ ನೀವು ಈ ಕೆಲಸವನ್ನು ಮಾಡಬೇಕು. 2. ಶ್ರೀಗಂಧ. ಈ ಪವಿತ್ರ ಮಾಸದಲ್ಲಿ ನೀವು ಪ್ರತಿದಿನವೂ ತುಳಸಿಯನ್ನು ಪೂಜಿಸುವಾಗ ತುಳಸಿಯ ಮೇಲೆ ಶ್ರೀಗಂಧವನ್ನು ಹಚ್ಚಬೇಕು. ಈ ರೀತಿ ತುಳಸಿಗೆ ಶ್ರೀಗಂಧವನ್ನು ಅರ್ಪಿಸುವುದರಿಂದ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಕುಟುಂಬದ ಪ್ರತಿಯೊಂದು ಸದಸ್ಯನು ಮಂಗಳಕರ ಫಲವನ್ನು ಪಡೆದುಕೊಳ್ಳುತ್ತಾನೆ. 3. ಕಲವಾ ದಾರ. ಹಿಂದೂ ಧರ್ಮದಲ್ಲಿ ಕಲವಾ ದಾರವನ್ನು ರಕ್ಷಾ ಸೂತ್ರವೆಂದು ಕರೆಯಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ತ್ರಿಮೂರ್ತಿ ದೇವರುಗಳು ಈ ದಳದಲ್ಲಿ ನೆಲೆಸಿದ್ದಾರೆ ಎಂಬುದಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾದ್ರಪದ ಮಾಸದ ಸಮಯದಲ್ಲಿ ತುಳಸಿ ಗಿಡಕ್ಕೆ ಕಲವಾ ದಾರವನ್ನು ಕಟ್ಟಬೇಕು. ಇದರಿಂದಾಗಿ ನೀವು ಯಾವಾಗಲೂ ತ್ರಿಮೂರ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. 4. ಕುಂಕುಮ. ಕುಂಕುಮಕ್ಕೆ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ. ನೀವು ಭಾದ್ರಪದ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವ ಸಮಯದಲ್ಲಿ ತುಳಸಿಗೆ ಕುಂಕುಮವನ್ನು ಅರ್ಪಿಸಿದರೆ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತದೆ ಮತ್ತು ನೀವು ಇದರಿಂದ ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಪ್ರಸ್ತುತ ನಡೆಯುತ್ತಿರುವ ಭಾದ್ರಪದ ಮಾಸದಲ್ಲಿ ತುಳಸಿಗೆ ನೀವು ಈ 4 ವಸ್ತುಗಳನ್ನು ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಇಂಥವರನ್ನು ಲಕ್ಷ್ಮೀ ದೇವಿಯು ಆಶೀರ್ವದಿಸುತ್ತಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.